ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ರಾಬರಿ ಮಾಡೋದ್ರಲ್ಲಿ ಎತ್ತಿದ ಕೈ. ಗ್ಯಾಂಗ್ ಕಟ್ಕೊಂಡು ದರೋಡೆ ಮಾಡ್ತಾ ಇದ್ದ. ತನ್ನ ಗ್ಯಾಂಗ್ ಕೈಯಲ್ಲೇ ಘೋರಾತಿ ಘೋರವಾಗಿ ಪ್ರಾಣ ಬಿಟ್ಟಿದ್ದಾನೆ. ಖಾಕಿ ತನಿಖೆಯಲ್ಲಿ ಬಯಲಾಯಿತು ಆಕ್ಸಿಡೆಂಟ್ ಸತ್ಯ. ಅಪಘಾತದ ಕಥೆ ಕಟ್ಟಿದ್ರು, ಗೆಳೆಯನ ಕಥೆ ಮುಗಿಸಿದ್ರು. ಏಪ್ರಿಲ್ 8ನೇ ತಾರೀಖು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದಲ್ಲಿ ಕಾರೊಂದು ಸುಟ್ಟು ಕರಕಲಾಗಿತ್ತು. ಇದೇ ಕಾರಿನಲ್ಲಿದ್ದ ವ್ಯಕ್ತಿ ಕೂಡ ಧಗಧಗಿಸಿ ಹೋಗಿದ್ದ. ಗುರುತು ಪತ್ತೆ ಹಚ್ಚೋದಕ್ಕೂ ಆಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿದ್ದ. ಹೀಗಾಗಿ ಈ ದೃಶ್ಯವನ್ನ ನೋಡಿದವರೆಲ್ಲ ಭೀಕರ ಅಪಘಾತ ಅಂತಾನೆ ಅಂದುಕೊಂಡಿದ್ರು. ಆದರೆ ತನಿಖೆಗಿಳಿದ ಪೊಲೀಸರು ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಅಪಘಾತದ ಕಥೆ ಹಿಂದಿದ್ದ ಅಸಲಿ ಮರ್ಮವನ್ನ ಬಯಲು ಮಾಡಿದ್ದಾರೆ. ಈತನ ಹೆಸರು ನಿತೀಶ್ ಡಾಪಳೆ ಅಂತ. ಬೆಳಗಾವಿ ಮೂಲದ ವ್ಯಕ್ತಿ. ಈತನೇ ಕಾರ್ನಲ್ಲಿ ಸುಟ್ಟು ಕರಕಲಾಗಿದ್ದ. ಈತನ ಹಿನ್ನೆಲೆ ಹುಡುಕೊಂಡು ಹೊರಟ ಪೊಲೀಸರು ಮೊದಲಿಗೆ ಕುಟುಂಬಸ್ಥರು ಹಾಗೂ ನಿತೀಶ್ ಪ್ರೇಯಸಿಯನ್ನ ವಿಚಾರಣೆ ಮಾಡಿದ್ರು. ಆಗ ಗೋವಾಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋದು ಪೊಲೀಸರ ಕಿವಿಗೆ ಬಿದ್ದಿತ್ತು. ಹೀಗಾಗಿ ಮತ್ತಷ್ಟು ಮಾಹಿತಿ ಕೆದಕೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಕೊಲೆ ರಹಸ್ಯ ಬಿಚ್ಕೊಂಡಿದೆ. ಈತನ ಜೊತೆಗಿದ್ದವರೇ ಚಟ್ಟ ಕಟ್ಟಿದ್ದು ಅನ್ನೋದು ಗೊತ್ತಾಗಿದೆ. ರಾಬರಿ ಮಾಡೋದ್ರಲ್ಲಿ ನಿಸ್ಸೀಮನಾಗಿದ್ದ ನಿತೀಶ್ ಹುಬ್ಬಳ್ಳಿಯ ನೈಮ್ ಜೊತೆಗೆ ಒಂದಿಷ್ಟು ಮಂದಿಯ ಗ್ಯಾಂಗ್ ಕಟ್ಕೊಂಡಿದ್ದ. ಎಲ್ಲೇ ಕಳ್ಳತನ ಮಾಡಿಕೊಂಡು ಬಂದ್ರೂ ತಾನೇ ಸಿಂಹಪಾಲು ಇಟ್ಕೊಳ್ತಿದ್ದ. ಇದು ಜೊತೆಗಿದ್ದವರ ಕಣ್ಣು ಕೆಂಪಗಾಗಿಸಿತ್ತು. ಅಷ್ಟೇ ಅಲ್ಲ, ಇತ್ತೀಚೆಗೆ ಆರೋಪಿ ನೈಮ್ಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದಂತೆ. ತನ್ನ ಜೊತೆಗೆ ಕಳ್ಳತನಕ್ಕೆ ಬರುವಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಇದರಿಂದ ಕೆರಳಿದ ನೈಮ್ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ಹುಬ್ಬಳ್ಳಿಗೆ ಕರೆಸಿಕೊಂಡು ಕೊಲೆ ಮಾಡಿದವರು ಯಾರಿಗೂ ಗೊತ್ತಾಗಬಾರದು ಅಂತ ಕಾರಲ್ಲೇ ಸುಟ್ಟು ಹಾಕಿದ್ರು. ಇವರು A1 ಅಕ್ಯೂಸ್ಡ್ ನಯೀಮ್ ಅವರು ಕೋರ್ಟಿಗೆ ಸರೆಂಡರ್ ಆಗಿರ್ತಾರೆ. ಅದಾದಮೇಲೆ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮತ್ತು ತನಿಖೆ ಮಾಡಿ ಅದು ಎಲ್ಲ ಸ್ಪಾಟ್ ಮಾಜರ್ ಮಾಡಿ ಅದು ನಾವು ತನಿಖೆಯಲ್ಲಿ ಇವಾಗ 7 ಜನದಲ್ಲಿ 3 ಜನ ಇವಾಗ ಅರೆಸ್ಟ್ ಆಗಿದ್ದಾರೆ. ಇನ್ನು 4 ಜನ ಅರೆಸ್ಟ್ ಆಗೋದು ಬಾಕಿ ಇದೆ. ಸೊ ಇದು ಬೇಸಿಕ್ಲಿ ಅವರು ಅಬ್ದುಲ್ ನಯೀಮ್ ಅನ್ನೋರು A1 ಮೇಲೆ 2 ಕೇಸಸ್ ಪ್ರಕರಣಗಳು ಕೂಡ ಇದೆ. ಒಂದು ಅಟೆಂಪ್ಟ್ ಟು ಮರ್ಡರ್ ಮತ್ತು ಒಂದು HBT ಕೇಸಸ್ ಇದೆ. ಒಟ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡವ ಅದೇ ಗ್ಯಾಂಗ್ ಕೈಯಲ್ಲಿ ಜೀವ ಬಿಟ್ಟಿದ್ದಾನೆ. ಸ್ನೇಹಿತನಿಗೆ ಬೆಂಕಿ ಹಚ್ಚಿ ಅಪಘಾತದ ಕಥೆ ಕಟ್ಟಿದವರು ಕಂಬಿ ಹಿಂದೆ ಸೇರಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕ್ವಾರಂಟೈನ್ ಸೆಲ್ ಸೇರಿದ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್. ಜೈಲು ಸೇರುತ್ತಿದ್ದಂತೆ ಊಟ ನಿದ್ದೆ ಮಾಡದೆ ಕಣ್ಣೀರು. ಜನನಾಯಕ ಅನ್ನೋ ಪಟ್ಟ, ಶಾಸಕ ಅನ್ನೋ ಅಧಿಕಾರ, ಕೋಟಿ ಕೋಟಿ ಹಣ, ಕಾಲಿಗೊಂದು ಕೈಗೊಂದು ಆಳು, ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಕಣ್ಮುಂದೆ ತಂದು ನಿಲ್ಲಿಸೋ ತಾಕತ್ತಿತ್ತು. ಆದ್ರೆ ಶನಿ ಹೆಗಲೇರಿ ನಿಲ್ತಾ ಇದ್ದಂತೆ ಸುಖದ ಸುಪ್ಪತ್ತಿಗೆ ಅನ್ನೋದು ಕನಸಾಗಿ ಹೋಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿ ಅಕ್ಷರಶಃ ವನವಾಸ ಶುರು ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಾ ಇದ್ದಂತೆ ಕಣ್ಣೀರ ರಾತ್ರಿ ಪ್ರಾರಂಭಿಸಿದ್ದಾರೆ. ವಿನಯ್ ಕುಲಕರ್ಣಿ ಇಂಥದ್ದೊಂದು ಕ್ಷಣವನ್ನ ಕನಸು ಮನಸ್ಸಲ್ಲೂ ಯೋಚಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಗ್ರಹಚಾರ ಅನ್ನೋದು ಉರುಳಾಗಿ ಕಾಡೋದಕ್ಕೆ ಶುರುವಾಗಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಜೊತೆಗೆ 17 ಮಂದಿಯನ್ನ ಅಪರಾಧಿಯನ್ನಾಗಿ ಕೂರಿಸಲಾಗಿದೆ. 16 ಮಂದಿಗೆ ಜೀವಾವಧಿ ಶಿಕ್ಷೆ ಆದ್ರೆ ಓರ್ವ ಅಪರಾಧಿಗೆ ಮಾತ್ರ 7 ವರ್ಷ ನರಕವಾಸ ಅನುಭವಿಸಬೇಕು. ಕೋರ್ಟ್ನ ಈ ತೀರ್ಪು ಹೊರಬೀಳ್ತಾ ಇದ್ದಂತೆಯೇ ಎಲ್ಲ 17 ಅಪರಾಧಿಗಳು ಕ್ವಾರಂಟೈನ್ ಸೆಲ್ನ ಡಿ ಬ್ಲಾಕ್ ಬ್ಯಾರಕ್ ಸೇರ್ಕೊಂಡಿದ್ದಾರೆ. ಕುಲಕರ್ಣಿಗೆ ತಾತ್ಕಾಲಿಕವಾಗಿ 3476 UTP ನಂಬರ್ ನೀಡಲಾಗಿದೆ. CTP ನಂಬರ್ ನೀಡಿದ ಬಳಿಕ 10 ದಿನದ ನಂತರ ಬೇರೆ ಸೆಲ್ಗೆ ರವಾನಿಸಲಿದ್ದಾರೆ. ದರ್ಶನ್ ಹತ್ತಿರದ ಸೆಲ್ನಲ್ಲೇ ಕುಲಕರ್ಣಿ ಗ್ಯಾಂಗ್. ಎಂಥ ಕಾಕತಾಳೀಯ ನೋಡಿ. ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ ತುಂಬಾ ಆಪ್ತ ಸ್ನೇಹಿತರು. ಹಲವು ಬಾರಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ರು. ಆದ್ರೀಗ ಇಬ್ಬರು ಒಂದೇ ಜೈಲಿನಲ್ಲಿರುವಂತಾಗಿದೆ. ಇಬ್ಬರದ್ದು ಕೂಡ ಕೊಲೆ ಕೇಸ್. ದರ್ಶನ್ ಇರೋ ಸೆಲ್ನ ಸ್ವಲ್ಪ ದೂರದಲ್ಲೇ ಕುಲಕರ್ಣಿ ಲಾಕ್ ಆಗಿದ್ದಾರೆ. ನಿನ್ನೆ ಜೈಲು ಸೇರುತ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಅಪರಾಧಿಗಳು ನಿನ್ನೆ ಊಟ ಮಾಡದೆ ಕಾಲ ಕಳೆದಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿರೋ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನದ ಅನರ್ಹ ಭೀತಿಯು ಕಾಡೋದಕ್ಕೆ ಶುರುವಾಗಿದೆ. ಕೋರ್ಟ್ ಆರ್ಡರ್ ಕಾಪಿ ಸ್ಪೀಕರ್ ಕಚೇರಿ ತಲುಪಲಿದ್ದು ಆದೇಶದ ಕಾಪಿ ಸಿಗುತ್ತಿದ್ದಂತೆ ಶಾಸಕ ಸ್ಥಾನ ಅನರ್ಹವಾಗಲಿದೆ. ಹೀಗಾಗಿ ಇದಕ್ಕಿರೋ ಪರಿಹಾರ ಅಂದ್ರೆ 1 ತಿಂಗಳೊಳಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆಯ ಆದೇಶಕ್ಕೆ ಸ್ಟೇ ತರಬೇಕಿದೆ.
ತಡೆ ತಂದರಷ್ಟೇ ಶಾಸಕ ಸ್ಥಾನ ಉಳಿಯಲಿದೆ, ಇಲ್ಲವಾದಲ್ಲಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳಲಿದ್ದಾರೆ. ಹೀಗಾಗಿ ಹಿರಿಯ ವಕೀಲರು ಹಾಗೂ ಆಪ್ತರ ಜೊತೆಗೆ ವಿನಯ್ ಕುಲಕರ್ಣಿ ಚರ್ಚೆ ನಡೆಸಿದ್ದಾರಂತೆ. ಯಾವಾಗ ಕುಲಕರ್ಣಿ ಜೈಲು ಸೇರಿದ್ರು ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಕುಲಕರ್ಣಿ ವಿಷಯಕ್ಕೆ ಮಾತನಾಡಿದ್ದ ಡಿಕೆ ಶಿವಕುಮಾರ್ ಬಿ ರಿಪೋರ್ಟ್ ಸಲ್ಲಿಸುವಾಗಲೇ ಕುಲಕರ್ಣಿ ಮೇಲೆ ಒಳಸಂಚು ರೂಪಿಸಿ ಸಿಲುಕಿಸಿದ್ರು ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನವರು ಏನೇ ಮಾಡಿದ್ರೂ ತಪ್ಪಿಲ್ಲ, ಬಿಜೆಪಿಯವರು ಮಾತ್ರ ಅವರಿಗೆ ತಪ್ಪಾಗಿ ಕಾಣಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅದು ಅವ್ರಿಗೆ. ಅದರಿಂದ ಅವರನ್ನ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲ MLAಗಳ ಸಹಕಾರ ಬೇಕು, ಅದಕ್ಕೆ ಎಲ್ಲ ಆ ಸಹಕಾರಕ್ಕೋಸ್ಕರ ಅವರು ಎಲ್ಲರನ್ನೂ ಓಲೈಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಯದ ತೀರ್ಮಾನ, ಇದು ಬಿಜೆಪಿ ತೀರ್ಮಾನ ಅಲ್ಲ, ಕಾಂಗ್ರೆಸ್ ತೀರ್ಮಾನ ಅಲ್ಲ. ಒಟ್ನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಕುಲಕರ್ಣಿಗೆ ಕಣ್ಣೀರ ದಿನಗಳು ಶುರುವಾಗಿವೆ. ಕೊಲೆ ಕೇಸ್ನಲ್ಲಿ ನರಕ ಅನುಭವಿಸುವಂತಾಗಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.